ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಆ್ಯನ್ಯುವಲ್ ಎಕ್ಸಾಮ್ 2 ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನ ಇದರ ಒಂದು ಕೀ ಆನ್ಸರ್ಗಳನ್ನು ನಾವು ನೋಡ್ತಾ ಹೋಗೋಣ. ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಈಗಾಗಲೇ ನಾವು ಮುಂದೆ ನಿಮ್ಮ ಇರುವಂತಹ ಪರೀಕ್ಷೆ ಎಲ್ಲ ಪರೀಕ್ಷೆಗಳಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಉಚಿತವಾಗಿ ಎಲ್ಲ ಸಬ್ಜೆಕ್ಟಿನ PDF ಕಾಪಿಗಳನ್ನು ಕೂಡ ಲಭ್ಯ ಮಾಡಿಕೊಟ್ಟಿದ್ದೇವೆ. ಹಾಗೂ ಪಾಸಿಂಗ್ ಪ್ಯಾಕೇಜ್ ಕೂಡ ಅವೈಲಬಲ್ ಇದೆ. ಚೂಸ್ ಆ್ಯಂಡ್ ರೈಟ್ ದಿ ಕರೆಕ್ಟ್ ಆನ್ಸರ್ ಅಂತ ಮೊದಲನೆಯ ಪ್ರಶ್ನೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಸೋಷಿಯಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಪ್ರಶ್ನೆ ಇತ್ತು. ಹೌದಲ್ವಾ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಈಸ್ ದಿ ರೈಟ್ ಆನ್ಸರ್. ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಕ್ವಶನ್ ನಂಬರ್ 2, ಹೂ ಈಸ್ ನೋನ್ ಆ್ಯಸ್ ಎ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಏನಾಗಿರ್ಬೋದು, ಹೆನ್ರಿ ಫಯೋಲ್ ಅಥವಾ ಗಿಲ್ಬರ್ತ್. ಬನ್ನಿ, ಭಾಳ ಸಮಯ ವ್ಯರ್ಥ ಮಾಡುವುದು ಬೇಡ, ಡೈರೆಕ್ಟ್ ಆನ್ಸರ್ ಕಡೆಗೆ ಹೋಗೋಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಹೆನ್ರಿ ಫಯೋಲ್. ಕ್ವಶನ್ ನಂಬರ್ 3, ಸಿಂಗಲ್ ಯೂಸ್ ಪ್ಲಾನ್ ಇನ್ಕ್ಲೂಡ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೊಸೀಜರ್, ಮೆಥಡ್, ರೂಲ್, ಬಜೆಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ವಿಚ್ ಆರ್ಗನೈಸೇಷನ್ ಈಸ್ ಕ್ರಿಯೇಟೆಡ್ ಬೈ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ ಅಮಾಂಗ್ ಎಂಪ್ಲಾಯಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಎ ಬಿ ಸಿ ಡಿ. ಡಿ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ಡ್ಯಾಶ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯೂರೇಬಲ್ ಪ್ರಾಡಕ್ಟ್ ಅಂತ ಇದೆ. ರೇಡಿಯೋ, ಐಸ್ ಕ್ರೀಮ್, ಮಿಲ್ಕ್, ಟೂತ್ ಪೇಸ್ಟ್ ಅಂತ 4 ಆಪ್ಷನ್ಗಳನ್ನು ನೀಡಲಾಗಿತ್ತು. ನೋಡಿ, ಡ್ಯಾಶ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯೂರೇಬಲ್ ಪ್ರಾಡಕ್ಟ್. ದ ರೈಟ್ ಆನ್ಸರ್ ಈಸ್ ರೇಡಿಯೋ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. 5 MCQಸ್ಗಳನ್ನು ನಾವು ಈಗಾಗಲೇ ಮುಗಿಸಿದ್ದೇವೆ. ಈಗ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಡ್ಯಾಶ್ ಕಮ್ಯುನಿಕೇಷನ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತ ಪ್ರಶ್ನೆ ಕೊಟ್ಟಿದ್ದರು. ಭಾಳ ಈಸಿ. ಡ್ಯಾಶ್ ಕಮ್ಯುನಿಕೇಷನ್ ಮೆಥಡ್ ಅಂತ ಕೇಳಿದರು. ಹಾಗಾಗಿ ಗ್ಯಾಂಗ್ ಪ್ಲ್ಯಾಂಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ 6ಗೆ ಆಗಿರುತ್ತೆ. ಕ್ವಶನ್ ನಂಬರ್ 6ಕ್ಕೆ. ಕ್ವಶನ್ ನಂಬರ್ 7, ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಎ ಡ್ಯಾಶ್ ಎನ್ವಿರಾನ್ಮೆಂಟ್ ಅಂತ ಇದೆ. ದಟ್ ಈಸ್ ಡೈನಾಮಿಕ್ ಎನ್ವಿರಾನ್ಮೆಂಟ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ಒನ್ ಆಫ್ ದಿ ಎಲಿಮೆಂಟ್ ಆಫ್ ಕಮ್ಯುನಿಕೇಷನ್ ಪ್ರೊಸೆಸ್ ಈಸ್ ಡ್ಯಾಶ್ ಅಂತ ಇದೆ. ಕಮ್ಯುನಿಕೇಷನ್ ಪ್ರೊಸೆಸ್ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ದಟ್ ಈಸ್ ಸಂವಹನ ಅಂತ ಕರಿತೀವಿ. ಮೀಡಿಯಾ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ದಿ ಪ್ರಪೋರ್ಷನ್ ಆಫ್ ಡೆಟ್ ಇನ್ ದಿ ಓವರಾಲ್ ಕ್ಯಾಪಿಟಲ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ, ದಟ್ ಈಸ್ ಫೈನಾನ್ಷಿಯಲ್ ಲೆವರೇಜ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಡ್ಯಾಶ್ ಈಸ್ ದ ಪಾರ್ಟ್ ಆಫ್ ಎ ಬ್ರ್ಯಾಂಡ್ ದಟ್ ಈಸ್ ಗಿವನ್ ಲೀಗಲ್ ಪ್ರೊಟೆಕ್ಷನ್ ಅಂತ 10ನೆಯ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ, ದಟ್ ಈಸ್ ಟ್ರೇಡ್ ಮಾರ್ಕ್ ಈಸ್ ಅ ಪಾರ್ಟ್ ಆಫ್ ದಿ ಬ್ರ್ಯಾಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ, ಟ್ರೇಡ್ ಮಾರ್ಕ್. ಬನ್ನಿ ಸರ್, MCQಸ್ಗಳು ಮುಕ್ತಾಯ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು. ಈಗ ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಹೋಗೋಣ. ಎ ಬಿ ಸಿ ಡಿ ಇ 5 ಮ್ಯಾಚ್ ದ ಫಾಲೋಯಿಂಗ್ಗಳನ್ನು ಇಲ್ಲಿ ನೀಡಿದ್ದಾರೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ರೆಸ್ಪಾನ್ಸಿಬಿಲಿಟಿ, ಕೇಸ್ ಸ್ಟಡಿ, ಕ್ರಿಟಿಕಲ್ ಪಾಯಿಂಟ್ ಕಂಟ್ರೋಲ್, ಸೇಲ್ಸ್ ಪ್ರಮೋಷನ್. ಲೈಫ್ ಎಕ್ಸ್ಪೆಕ್ಟೆನ್ಸಿ, ದಟ್ ಈಸ್ ಫಸ್ಟ್ ಕ್ವಶನ್. ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಎಕನಾಮಿಕ್ ಎನ್ವಿರಾನ್ಮೆಂಟ್ ಈಸ್ ದ ರೈಟ್ ಆನ್ಸರ್. ಈಸ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಲೈಫ್ ಎಕ್ಸ್ಪೆಕ್ಟೆನ್ಸಿಗೆ 4ನೆಯದು ಸರಿಯಾದ ಉತ್ತರ ಆಗಿರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಂತ ಇದೆಯಲ್ವ, ಅದಕ್ಕೆ 5th ಒನ್ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಎಲಿಮೆಂಟ್ ಆಫ್ ಡೆಲಿಗೇಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಕೇಸ್ ಸ್ಟಡಿ ಅಂತ ಇದೆಯಲ್ವ, ಅದಕ್ಕೆ ಸರಿಯಾದ ಉತ್ತರ ಆಫ್ ದಿ ಜಾಬ್ ಟ್ರೈನಿಂಗ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14, ಕ್ರಿಟಿಕಲ್ ಪಾಯಿಂಟ್ ಕಂಟ್ರೋಲ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 14ಗೆ ಪ್ರೀತಿಯ ಮಕ್ಕಳೇ, ದಟ್ ಈಸ್ ಕೀ ರಿಸಲ್ಟ್ ಏರಿಯಾ. ಸೆಕೆಂಡ್ ಒನ್ ಆಯಿತಾ. ಕ್ರಿಟಿಕಲ್ ಪಾಯಿಂಟ್ ಕಂಟ್ರೋಲಿಗೆ ಕೀ ರಿಸಲ್ಟ್ ಏರಿಯಾ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸೇಲ್ಸ್ ಪ್ರಮೋಷನ್ 5ನೆಯದು ಇ. ಅದಕ್ಕೆ ಸರಿಯಾದ ಉತ್ತರ ಬಂದು, ದಟ್ ಈಸ್ ಆಪ್ಷನ್ ಯಾವುದು ಹೋಗೋಣ, 6, ದಟ್ ಈಸ್ ಪ್ರಮೋಷನ್ ಮಿಕ್ಸ್. ಸೇಲ್ಸ್ ಪ್ರಮೋಷನ್ ಅಂದ್ರೇ ಪ್ರಮೋಷನ್ ಮಿಕ್ಸ್ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ತಾವು ಗಳಿಸಿದಂತಹ ಏನಂತೀರ ಸರ್, ಅಂಕಗಳನ್ನು ಎ ಪಾರ್ಟಲ್ಲಿ ನಮಗೆ ಕಳುಹಿಸಿಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ
ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಪೇಪರ್ ಸಂಪೂರ್ಣವಾಗಿ ಸಿಗಲಿಲ್ಲ ಸರ್, ಸಿಕ್ಕಿರೋದೇ ಬರೀ ಎ ಪಾರ್ಟು, ಹಾಗಾಗಿ ಕ್ಷಮಿಸಬೇಕು ಎಲ್ಲರೂ ಕೂಡ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಮುಂದಿನ ಎಲ್ಲ ಪರೀಕ್ಷೆಗಳು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.